ನಾನು ಇಲ್ಲಿ ಕಚ್ಚಲ್ಲಿ ವಂದೇ ಮಾತರಂ ಮ್ಯೂಸಿಯಂ ನೋಡಲಿಕ್ಕೆ ಗುಜರಾತ್ ರಾಜ್ಯಕ್ಕೆ ಬಂದಿದ್ದೇನಂತ ಹೇಳಲಿಕ್ಕೆ ಬಹಳ ನನಗೆ ಸಂತಸ ಅನಿಸ್ತಾ ಇದೆ. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ವೀರಾದಿ ವೀರರ ಸ್ಮಾರಕ ಭವನಗಳ ಜೊತೆಗೆ ಅವರ ಇತಿಹಾಸವನ್ನು ನಾವು ನೋಡಬೇಕಂದ್ರೆ ನಾವು ತಪ್ಪದೇ ಈ ಕಚ್ಗೆ ಬಂದಾಗ ನೀವು ಎಲ್ಲ ತಪ್ಪದೇ ಇಲ್ಲಿ ಬಂದು ಹೋಗಿ ಅಂತೇಳಿ ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ಬಹಳ ಮ್ಯೂಸಿಯಂ ಸಹ ಬಹಳ ಚೆನ್ನಾಗಿದೆ ಅಂತೇಳಿ ಮತ್ತೊಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಜೈ ಹಿಂದ್. ನಮಸ್ಕಾರ. ನಾನು ದಾವಣಗೆರೆಯಿಂದ ಶ್ರೀ ಡಿ ದೇವರಾಜ ಅರಸು ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಬಂದಿದ್ದೀನಿ. ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಕೂಡ ಬುಜ್ಜಲ್ಲಿ. ಇಲ್ಲಿ ಒಂದು ಮೆಮೋರಿಯಲ್ ಹಾಲ್ಗೆ ಬಂದಿದ್ದೀವಿ. ಈ ಮೆಮೋರಿಯಲ್ ಹಾಲಲ್ಲಿ ಸ್ವತಂತ್ರ ಹೋರಾಟದ ಬಗ್ಗೆ ಮತ್ತು ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಸ್ವತಂತ್ರ ಹೋರಾಟಗಾರರು ಏನೇನು ಕಷ್ಟಪಟ್ಟಿದ್ದಾರೆ, ಅವ್ರು ಯಾವ ರೀತಿ ಸ್ವತಂತ್ರವನ್ನು ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ಮೆಮೋರಿಯಲ್ ಹಾಲನ್ನು ಮಾಡಿದ್ದಾರೆ. ಮತ್ತೆ ಈ ಒಂದು ಮ್ಯೂಸಿಯಂ ಒಳಗಡೆ ಸ್ವತಂತ್ರದ ಪ್ರತಿಯೊಂದು ಘಟನೆಗಳನ್ನ ಮೆಲುಕು ಹಾಕ್ತಕ್ಕಂತ ಒಂದು ಪ್ರದರ್ಶನಗಳನ್ನ ಇಟ್ಟಿದ್ದಾರೆ. ಇದಕ್ಕೆ ನೋಡಕ್ ಬಂದಿದ್ವಿ, ತುಂಬಾ ಚೆನ್ನಾಗಿದೆ ಅಂದ್ಕೊಂಡಿದೀನಿ. ಈಗ ನೋಡಕ್ ಹೊರಡುತ್ತಾ ಇದೀವಿ. ಧನ್ಯವಾದ. ಎಲ್ಲ ವಿಡಿಯೋ ಸರ್, ಅದ್ರಾಗ ಫೋಟೋ ನೋಡಿಬಹುದು. ಅವರೆಲ್ಲ ಇಂಟರ್ನ್ಯಾಷನಲ್ ಫಿಗರ್ ಸರ್. ನಾವೆಲ್ಲ ಬಸವನ ಕಾಲದವ್ರು ನೋಡು, ಅವ್ರು ಸುಮ್ಮನೆ ಇದ್ರು ಪಾಪ. ಸ್ಟೇಟ್ಮೆಂಟ್ ಕೊಡ್ರಿ. ಸ್ಟೇಟ್ಮೆಂಟ್ ಕೊಡಿ. ನಾವು ಈಗಾಗಲೇ ಕಚ್ಚು ಮುಗಿಸ್ಕೊಂಡು ಬುಜ್ಜಿಗೆ ಬಂದಿದ್ದೇವೆ. ಬುಜ್ಜು ಮತ್ತು ಕಚ್ಚಲ್ಲೇ ಬಹಳ ಐತಿಹಾಸಿಕ ಸ್ಥಳ ವಂದೇ ಭಾರತ, ವಂದೇ ಮಾತರಂ, ಇದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಕಣ್ತುಂಬ ಎಷ್ಟು ಸಾರಿ ನೋಡಿದ್ರೂ ನೋಡುವಂತ ಸ್ಥಳವಾಗಿದೆ. ಹಾಗಾಗಿ ಯಾರೇ ಕರ್ನಾಟಕದಿಂದ ಇಲ್ಲಿ ಬಂದ್ರೆ ಎಲ್ಲ ತಪ್ಪದೆ ಈ ಕುಚ್ಚಿಗೆ ಬಂದು ವಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟಗಾರರ ನೆನಪುಗಳನ್ನ ನೀವು ಅಳವಡಿಸಿಕೊಂಡು ಹೋಗ್ಬೇಕಂತ ಹೇಳಿ ನಾನು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಉತ್ತರ ಕೊಡ್ರಿ. ಅದು ಪಾರ್ಲಿಮೆಂಟ್ ಭವನ, ಪಾರ್ಲಿಮೆಂಟ್ ಭವನದ ರೆಪ್ಲಿಕಾ ಇದು. ನವದೆಹಲಿಯಲ್ಲಿರ್ತಕ್ಕಂತಹ ಸಂಸತ್ ಭವನದ ಪ್ರತೀಕವಾಗಿ, ಸಂಸತ್ ಭವನದ ಪ್ರತೀಕವಾಗಿ ಕಚ್ನಲ್ಲಿ ಒಂದೇ ಸಂಸತ್ ಭವನವನ್ನು ಪುನರ್ ನಿರ್ಮಾಣಗೊಳಿಸಲಾಗಿದೆ. ಈ ಸಂಸತ್ ಭವನದ ಮುಂದೆ ಗಾಂಧಿ ಪ್ರತಿಮೆ ಇದೆ. ಗಾಂಧಿ ಪ್ರತಿಮೆಯ ಪಕ್ಕದಲ್ಲೇ ಕೆಂಪುಕೋಟೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಕೆಂಪುಕೋಟೆ ಇದೆ. ಈ ಪ್ರವೇಶ ಸಂಸತ್ತಿನ ಪ್ರವೇಶ 5 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ಪ್ರದರ್ಶನವನ್ನು. ಈಗಾಗಲೇ ಸ್ನೇಹಿತರಾದ ರುದ್ರಪ್ಪ ಸರ್ ಹೇಳಿದ ಹಾಗೆ ನೀವು ದೆಹಲಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಬರುವುದಿಲ್ಲ. ಇಲ್ಲಿ ಗುಜರಾತ್ನ ಗಚ್ ಗ್ರಾಮಕ್ಕೆ ಬಂದ್ರೆ ನೀವು ಇಲ್ಲಿ ಎಲ್ಲ ದೆಹಲಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಸತ್ ಭವನವನ್ನ ಮತ್ತೆ ಇತರೆ ಭವನಗಳನ್ನು ಇಲ್ಲಿ ನೋಡ್ಲಿಕ್ಕೆ ನಿಮಗೆ ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತೇಳಿ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರುದ್ರಪ್ಪ ಸರ್ ನಿಮಗೆ ಇನ್ನೂ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಧ್ಯಾನಾಸಕ್ತ ಸ್ಥಿತಿಯಲ್ಲಿ ಕುಳಿತಿದ್ದಾರೆ. ಇದು ಸಂಸತ್ತಿನ ಭವನ ದೆಹಲಿಯಲ್ಲಿ ಇರುವಂತೆಯೇ ಈ ರೀತಿಯ ಆಕಾರದಲ್ಲಿದೆ. ಅತ್ಯಂತ ಅಚ್ಚುಕಟ್ಟಾಗಿರ್ತಕ್ಕಂತಹ ಬೃಂದಾವನವಿದೆ. ಅದೇ ರೀತಿ ಬಲಭಾಗದಲ್ಲಿ ಗಾಂಧೀಜಿ ಪ್ರತಿಮೆ ಬಲಭಾಗದಲ್ಲಿ ಹಾಗೂ ಸಂಸತ್ ಭವನದ ಎಡಭಾಗದಲ್ಲಿ ಕೆಂಪುಕೋಟೆ ಕೂಡ ಇದೆ. ಕೆಂಪುಕೋಟೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ. ಹೆಚ್ಚಿನ ಕೋಟೆಯ ಒಳಗಡೆ ನಾನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ.